ಜೈ ಶ್ರೀ ಗುರುದೇವ್, ಜೈ ಶ್ರೀ ಗನ್ನಡಂಗಲ್ಗೆ ಬಂಧುಗಳೇ, ನವ ಕರ್ನಾಟಕ ಬಂಧುಗಳೇ, ನವ ಭಾರತ ಬಂಧುಗಳೇ, ಬನ್ನಿರಿ ಬನ್ನಿರಿ ಪೈಪೋಟಿ ಯುಗಕ್ಕೆ, 21ರ ಶತಮಾನದ ಯುಗಕ್ಕೆ. ಧರಿಯೇ ಜೀವಧಾರೆ, ಪ್ರಕೃತಿಯೇ ಉಸಿರುಧಾರೆ, ಗಾಳಿ ಬೆಳಕು ನೀರು ಈ ಮೂರು ಮಾನವನಿಗೆ ಆಸರಿ, ಈ ಮೂರು ಪ್ರಕೃತಿಯ ಸೌಂದರ್ಯಧಾರೆ. ಪಂಚಭೂತಗಳೇ ಜೀವಧಾರೆ, ಪಂಚಭೂತಗಳೇ ಜೀವಧಾರೆ ಅಂದರೆ ಭೂಮಿ ತಾಯಿಗೆ ನಮಸ್ಕಾರ, ನಭೋಮಂಡಲದಲ್ಲಿರುವ ಸೂರ್ಯಚಂದ್ರಿಗೆ ನಮಸ್ಕಾರ, ಕಣ್ಣಿಗೆ ಕಾಣದ ಪ್ರಾಣವಾಯುವಿಗೆ ನಮಸ್ಕಾರ, ಅಗ್ನಿದೇವಿಗೆ ನಮಸ್ಕಾರ, ವರ್ಣದೇವಿಗೆ ನಮಸ್ಕಾರ ಅಂಥೇಳಿ ಜನ್ಮ ನೀಡಿದ ತಾಯಿ ತಂದೆಯರಿಗೆ ನಮಸ್ಕಾರ, ಬೋಧಿಸಿದ ಗುರು ಹಿರಿಯರಿಗೆ ನಮಸ್ಕಾರ, ಆಪದ್ ಬಾಂಧವರಿಗೆ ನಮಸ್ಕಾರ ಅಂತ ಹೇಳಿ ಭಾರತದ ಎಲ್ಲ ಸುರನದಿಗಳಿಗೆಲ್ಲ ನಮಸ್ಕಾರ. ಗಂಗಾ, ಬ್ರಹ್ಮಪುತ್ರ, ಯಮುನಾ, ಕೃಷ್ಣ, ಗೋದಾವರಿ, ತುಂಗಭದ್ರ, ಕಾವೇರಿ, ಶರಾವತಿ, ಸಿಂಧು, ಸುರಗಂಗೆಯರೆಲ್ಲರಿಗೂ ನಮಸ್ಕಾರ ಅಂಥೇಳಿ ರಾಷ್ಟ್ರಕವಿ ಕುವೆಂಪು ಹೇಳಿದಂಗೆ, ನೀವು ಬೆಳೆದರೆ ನಾವು ಬೆಳೆಯುವ, ನೀವು ಉಳಿದರೆ ನಾವು ಉಳಿಯುವ, ನನ್ನ ಹಣದ ಹಣವು ನೀನೇ, ನನ್ನ ಮಣದ ಮಣವು, ನನ್ನ ಮನದಲ್ಲಿ ನೀನೇ ಯುಕ್ತಿ, ನನ್ನ ಹೃದಯದ ಭಕ್ತಿ ನೀನೇ ಮಾಯಾ ಮೋಹಶಕ್ತಿಯು ನನ್ನ ಜೀವನ. ಯತ್ಕೃತಂ ಯತ್ ಕರಿಷ್ಯಾಮಿ ತತ್ಸರ್ವಂ ಮಯಾ ಕೃತಂ ತ್ವಯಾ ಕೃತಂ ತ್ವಫಲಭಕ್ತಂ ಮೇ ಮಧುಸೂದನಾಃ. ಸರ್ವಸ್ತ್ರ ದುರ್ಗಾಣಿ ಸರ್ವಭದ್ರಾಣಿ ಪಶ್ಯಂತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವಸರ್ವತ್ರ. ಅಮ್ಮ ದುರ್ಗೆ ಎಲ್ಲರಿಗೂ ಆಯುರಾರೋಗ್ಯವನ್ನು ಕೊಟ್ಟು ಸದ್ಬುದ್ಧಿಯನ್ನು ಕೊಟ್ಟು ಸನ್ಮಂಗಳನ್ನುಂಟು ಮಾಡುತ್ತಾಯಿ ಎಂದು ಇದರರ್ಥ. ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧು ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವಾಃ. ತಾಯಿಯೂ ನೀನೇ, ತಂದೆಯೂ ನೀನೇ, ನನ್ನ ಬಂಧುವು ನೀನೇ, ನನ್ನ ಬೆಳಗುವು ನೀನೇ, ನನ್ನ ವಿದ್ಯೆಯೂ ನೀನೇ, ಸಕಲ ಐಶ್ವರ್ಯವೂ ನೀನೇ, ನೀನೇ ನಮ್ಮ ಸರ್ವಸ್ವ, ನೀವೇ ನಮ್ಮ ಸರ್ವ. ಇದರಿಂದ ಅರ್ಥ. ಅದರಿಂದ ಮಾನವನಾದ ಮೇಲೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದು ನಮ್ಮ ಅತಿ ಕರ್ತವ್ಯ. ಇದನ್ನು ಒಂದು ಪದ್ಯದಲ್ಲಿ ಕೂಡ ಇದನ್ನು ಹೇಳ್ತೇವೆ. ಯಾರ ಮಹಿಮಾ ಜ್ಯೋತಿ ಜಗವನು ಅಮೃತದಂದದಿ ಎಲ್ಲರಿದೆಯೇನು ತುಂಬಿರೋ ಜನಮಗೈವುದು ಅಂತ ದೇವನ ಮಹಿಮೆಯ ಜೀವನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮೆಯ. ಯಾರು ನೆಲ ಜಲ ಗಗನ ದೇಶವ ನೆಲವ್ಯಾಪಿಸಿ ನಿಲ್ಲುವರು, ಯಾರ ಅನ್ವೇಷಣೆಯಲ್ಲಿ ಜಗ ಬರಿದ ತೊಡಲುತ್ತಲಿರುವುದು ಅಂಥ ದೇವನ ಮಹಿಮೆಯ ಜೀವನಿನ್ನೊಳಗಿರುವವರೆಗೂ ಸಾರು ಆತನ ಮಹಿಮ ಅಂತೇಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತೇಳಿ ಶುಭಮಸ್ತು ಶುಭಮಸ್ತು ಶುಭಮಸ್ತೆಂಬ ಶ್ರೀರಕ್ಷೆ ನಿಮಗಿರಲಿ. ಜೀವನದಲ್ಲಿ ಸದಾ ಸುಖ ಸಂತೋಷವ ತರಲಿ. ಆ ನಾಕ ಈ ನಾಕ ಭೂಲೋಕ ಸುರಲೋಕ ಎಂಬುದು ಬೇರೆಂಬುದಿಲ್ಲ ಕಾಣುವುದು. ಸತ್ಯವನ್ನು ನುಡಿದೇ ಸ್ವರ್ಗಲೋಕ, ಮಿಥ್ಯವನ್ನು ನುಡಿದೇ ಮರ್ತ್ಯಲೋಕ ಅಂತ ಹಿರಿಯವರು ಹೇಳಿರೋದ್ರಿಂದ ನಾವು ಆದಷ್ಟು ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಶಾಂತಿಂ ಶರಣಂ ಗಚ್ಚಾಮಿ, ಸತ್ಯಂ ಶರಣಂ ಗಚ್ಚಾಮಿ ಅಂಥೇಳಿ ನಾವು ದಿನನಿತ್ಯದ ಕಾರ್ಯಕ್ರಮದಲ್ಲಿ ಪರಮಾತ್ಮನನ್ನು ಕುರಿತು ಪೂಜಿಸುವುದೇ ನಮ್ಮ ಭಾಗ್ಯ. ಅದೇ ಯಾವ ರೀತಿ ಅಂದರೆ ಸರ್ವೋಪನಿಷದ ಗಾವೋ ದೊಗ್ಧ ಗೋಪಾಲಂದನ ಪಾರ್ಥೋ ವಸ ಸುಧೀರ್ಭೋಗ್ಧಂ ಸುಧೀರ್ಸ್ತಂ ದೇವಂ ಕಂಸನೂರ್ಮರ್ದನ್ ದೇವಿಕಿ ಪರಮಾನಂದಂ ಕೃಷ್ಣ ಒಂದೇ ಜಗದ್ಗುರು. ಓಂ ಶಾಂತಿ ಶಾಂತಿ ಶಾಂತಿ. ಕೇಳಿದವರೆಲ್ಲ ಧನ್ಯವಾದಗಳು. ನನ್ನ ಹೆಸರು ಕೆಂಪೇಗೌಡ, ಮಾಡ್ತಿರೋ ನಿವೃತ್ತ ರಸಾಯನ ಭಾರತೀಯ ಭೂಜ್ಞಾನ ಸಂರಕ್ಷಣಾ ಇಲಾಖೆ, ಬೆಂಗಳೂರು. ಥ್ಯಾಂಕ್ ಯು.